ನಾನು ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡಲು ಫಸ್ಟ್ ಟೈಮ್ ಗುಜರಾತ್ಗೆ ಹೋದಾಗ ಈ ಸ್ಟ್ಯಾಚ್ಯೂ ನೋಡೋದಕ್ಕೆ ಹೋದೆ. ಹೋಗ್ತಾ ಹಾಗೆ ಪ್ರತಿಮೆ ಕಂಡ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಯಿತು. ಗುಜರಾತ್ನ ನರ್ಮದಾ ಜಿಲ್ಲೆಯಲ್ಲಿರುವ ಏಕತಾ ಪ್ರತಿಮೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಮರಣಾರ್ಥ ನಿರ್ಮಿಸಲಾದ ಈ ವಿಶ್ವದ ಅತಿ ಎತ್ತರದ ಪ್ರತಿಮೆಯಾಗಿದೆ. ಇದು 182 ಮೀಟರು ಎತ್ತರ 182 ಮೀಟರು 597 ಅಡಿ ಇದೆ. ಇದು ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ. ಇದನ್ನು ಅಕ್ಟೋಬರ್ 31, 2018 ಪ್ರಧಾನಿ ಮೋದಿಯಿಂದ ಅನಾವರಣಗೊಂಡ ಈ ಕಂಚಿನ ಪ್ರತಿಮೆಯು ಸಾಧು ಬೆಟ್ ದ್ವೀಪದಲ್ಲಿ ಸರ್ದಾರ್ ಸರೋವರ ಅಣೆಕಟ್ಟೆಯ ಮುಖ ಮಾಡಿ ನಿಂತಿದೆ. ಸ್ಥಳ ಗುಜರಾತ್ನ ನರ್ಮದಾ ಜಿಲ್ಲೆಯ ಕವಾಡಿ ಬಳಿಯ ಸಾಧು ಬೆಟ್ ದ್ವೀಪ. ಇದು ಶಿಲ್ಪಿ ರಾಮ್ ವಿ ಸುತಾರ್ ಅವರು ನಿರ್ಮಾಣ ವಿಶೇಷತೆ 1850 ಟನ್ ಕಂಚು, 24,200 ಟನ್ ಉಕ್ಕು ಮತ್ತು 22,500 ಟನ್ ಸಿಮೆಂಟ್ ಬಳಸಲಾಗಿದೆ. ಇದಕ್ಕೆ ಇಲ್ಲಿ ವೀಕ್ಷಣೆ ಗ್ಯಾಲರಿಲಿ 400 ಅಡಿ 135 ಮೀಟರ್ ಎತ್ತರದಲ್ಲಿದ್ದು ಇದು ಸರ್ದಾರ್ ಸರೋವರ ಅಣೆಕಟ್ಟು ನೋಟವನ್ನು ನೋಡಬಹುದು. ಪ್ರವಾಸಿಗರಿಗೆ ಇಲ್ಲಿ ಯಾರೇ ಟೂರಿಸ್ಟ್ಗಳು ಹೋದರೂ ಅಲ್ಲಿ ಲೇಸರ್ ಶೋ ಇತ್ತು, ವ್ಯಾಲಿ ಆಫ್ ಫ್ಲವರ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿ, ಸರ್ದಾರ್ ಅಲ್ಲಿದೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ. ಇದು ನರ್ಮದಾ ನದಿ ಅಣೆಕಟ್ಟಲ್ಲಿದೆ. ಎಷ್ಟು ಚೆಂದ ಇದೆ. ಆಮೇಲೆ ತುಂಬ ಕ್ಲೀನ್ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು ನೋಡಿ. ಅಲ್ಲಿ ಮೋದಿಯವರು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಒಂದು ಮೋದಿ ಅವರಿಗೆ ಜೈ ಹೇಳೋಣ. ನೋಡಿ, ಅಲ್ಲಿ ಹೋಗ್ತಾ ಟಿಕೆಟ್ ಇದೆ. ಟಿಕೆಟು ಪರ್ ಹೆಡ್ಡು ಒಬ್ಬರಿಗೆ 250 ಎಷ್ಟೋ ಕೊಟ್ವಿ. ತುಂಬ ಕೊಟ್ಟಿದ್ದಕ್ಕೂ ವ್ಯಾಲ್ಯೂ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ ನಮಗೆ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲ ನಡ್ಕೊಂಡು ಹೋಗ್ಬೋದು. ತುಂಬ ಕ್ಲೀನ್ ಇದೆ. ನಾನು ಹಾಗೇ ಖುಷಿ ಪಡ್ಕೊಂಡು ಗಾಡೀಲಿ ಹೋಗ್ತಾ ಎಲ್ಲ ಅಲ್ಲಿ ವ್ಯೂನ ಎಂಜಾಯ್ ಮಾಡ್ತಾ ಹೋದೆ. ಸೊ ಮೌಂಟೇನ್ ಇತ್ತು ಎಲ್ಲ ನೋಡಿ. ಸ್ಟ್ಯಾಚ್ಯೂ ಒಳಗಡೆ ಇದು ಮ್ಯೂಸಿಯಮ್ಮು ಸರ್ದಾರ್ ವಲ್ಲಭಾಯ್ ಪಟೇಲ್ದು. ಉದ್ದೇಶ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ ಅಂತ ನಾವು ಅವ್ರನ್ನ ಕರಿತಾ ಇದ್ವಿ. ಗೌರವಾರ್ಥ ಮತ್ತು ರಾಷ್ಟ್ರೀಯ ಏಕತೆಯನ್ನು ಸಂಕೇತಿಸಲು ಇದನ್ನು ಸ್ಟ್ಯಾಚ್ಯೂ ಆಫ್ ಯೂನಿಟಿನ ನಿರ್ಮಿಸಿದರು. ಪ್ರತಿಮೆ ಒಳಗೆ ಪ್ರವಾಸಿಗರಿಗಾಗಿ ಎಲಿವೇಟರ್ಗಳಿತ್ತು. 400 ಅಡಿ ಎತ್ತರದ ವೀಕ್ಷಣಾ ಗ್ಯಾಲರಿ ಇದೆ. ನರ್ಮದಾ ನದಿ ಮತ್ತು ವಿಂಧ್ಯ ಸತ್ಪುರ್ ಪರ್ವತ ಶ್ರೇಣಿಗಳ ಅದ್ಭುತ ದೃಶ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಇದು ಎತ್ತರ 182 ಮೀಟರು 597 ಅಡಿ. ಇದು ವಿಶ್ವದ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಪ್ರತಿಮೆ ಆಗಿದೆ. ಇದು ಗುಜರಾತ್ನ ನರ್ಮದಾ ಜಿಲ್ಲೆಯ ಕವಾಡಿಯ ಬಳಿ ಇದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಎಷ್ಟು ನ್ಯಾಚುರಲ್ಲಾಗಿ ಬೆರಳುಗಳು. ನಾನು ಇಲ್ಲಿ ತಮಾಷೆ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಕಾಪಿರೈಟ್ಸ್ ಬರುತ್ತೆ ಅಂತ ರಿಯಲ್ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. 5 ಬೆರಳುಗಳಿದ್ದಾವಲ್ಲ ಅಂತ ಹೇಳ್ತೀನಿ. ಹೌದಲ್ಲ, 5 ಬೆರಳು ಅಷ್ಟು ಕನ್ಫ್ಯೂಷನ್. ಸೊ ನಮ್ಮದು 17 ಡೇಸ್ ಟ್ರಿಪ್ ಆಯಿತು. ಗುಜರಾತು, ಮಧ್ಯಪ್ರದೇಶ, ಇದು ರಾಜಸ್ಥಾನ್. ಹಾಗಾಗಿ ನನಗೆ ಎಲ್ಲೆಲ್ಲಿ ಯಾವ್ಯಾವ ದಿನ ಯಾವ್ಯಾವ ನೋಡ್ತೀವಿ ಅನ್ನೋದೇ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ಇಲ್ಲಿ ನೋಡಿ, ಅವತ್ತು ನಾವು 2 ಡೇಸ್ ಬ್ಯಾಕ್ ಹೋಗಿದ್ವಿ, ಗಣರಾಜ್ಯೋತ್ಸವ ದಿನ. ಸೊ ಹಾಗಾಗಿ ಅಲ್ಲಿ ಇರೋ ಮಿಲ್ಟ್ರಿ ಅವ್ರಿಗೆ ಎಲ್ಲ ತಯಾರು ಮಾಡ್ತಾಯಿದ್ರು. ಜನವರಿ 26 ಗಣರಾಜ್ಯೋತ್ಸವಕ್ಕೆ. ನೋಡಿ, ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ನೋಡಿ, ಹಿಂಭಾಗ ನಮ್ಮ ಮೋದಿಜಿ ಅವರಿದ್ದಾರೆ. ಮೋದಿಜಿಗೆ ಜೈ. ತುಂಬ ಚೆನ್ನಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದಾರೆ. ಕಡೆ ಸೈಡೆಲ್ಲ ಗುಜರಾತ್ನೆಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಮಧ್ಯಪ್ರದೇಶಲ್ಲೂ ಅಷ್ಟೇ ಕಾರಿಡಾರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಅಂತೂ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸಿಕ್ಕಾಪಟ್ಟೆ ಕ್ಲೀನ್ ಇತ್ತು. ಒಂದು ಪೇಪರು ಸಹ ಬಿದ್ದಿರಲಿಲ್ಲ. ನೋಡಿ ಹೇಗೆ ನಿರ್ಮಾಣಗೊಳ್ತು ಅಂತ ಅಲ್ಲೊಂದು ವಿಡಿಯೋ ಬರ್ತಾ ಇರುತ್ತೆ. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಇದು ನಮ್ಮ ಅಲ್ಲ ಒಬ್ಬರು ಗುಲ್ಬರ್ಗದವ್ರು ಸಿಕ್ಕರು. ನಮ್ಮ ಕರ್ನಾಟಕದ ಮಂದಿ ಅವರು. ನೋಡಿ, ಅಲ್ಲಿಗೆ ಅವರು ಬಂದಿದ್ದಾರಂತೆ, ಟ್ರಾನ್ಸ್ಫರ್ ಆಗಿ ಅಲ್ಲೇ ಇದ್ದಾರಂತೆ. ನೋಡಿ, ಇದು ಮೂರ್ತಿ ಮುಗಿಸ್ಕೊಂಡು ಹೋಗ್ತಾ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋದ್ವಿ ಇದರಲ್ಲಿ ಗಾಡೀಲಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್ ಹೋಗಿದ್ದು. ಯಾರೂ ಮಿಸ್ ಮಾಡ್ಕೋಬೇಡಿ. ಗುಜರಾತ್ಗೆ ಹೋದರೆ ಅಥವಾ ಗುಜರಾತ್ಗೆ ಅಂತ ಇದು ನೋಡೋಕ್ಕೂ ಅಂತಲೇ ಹೋಗಿ. ಚೆನ್ನಾಗಿದೆ ನೋಡಿ. ಅಲ್ಲಿ ಮೇಲ್ಗಡೆ ಮ್ಯೂಸಿಯಂ ಮೇಲ್ಗಡೆ ಎಲ್ಲ ಒಳಗಡೆ ಹೇಗಿದೆ. ಇದು ಸಾಧು ಬೆಟ್ ದ್ವೀಪದಲ್ಲಿ ಈ ಸ್ಟ್ಯಾಚ್ಯೂ ಇದೆ, ಅಣೆಕಟ್ಟು. ಇದನ್ನು ಉದ್ಘಾಟನೆ ಅಕ್ಟೋಬರ್ 31, 2018 ಮಾಡಿದ್ದು. ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬರ್ತ್ಡೇ
ಜನ್ಮದಿನ ಅದಕ್ಕೆ. ನೋಡಿ ಇದೆಲ್ಲ ಒಳಗಡೆ ಗ್ಯಾಲ್ರಿ, ಮ್ಯೂಸಿಯಮಲ್ಲೇ ಒಳಗಡೆ ಮ್ಯೂಸಿಯಮ್ ಇರೋಂಥ ಗ್ಯಾಲ್ರಿ. ಇದು ನರ್ಮದಾ ನದಿ. ಅದು ನೋಡಿದಾಗ ಎಷ್ಟು ಇಲ್ಲಿಂದ ವಿಂಡೋಯಿಂದ ನೋಡಿದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ನಾವು ವೀಕ್ಷಣೆ ಮಾಡ್ತಿರೋ ಗ್ಯಾಲ್ರಿ 400 ಅಡಿ 135 ಮೀಟರ್ ಎತ್ತರದಲ್ಲಿತ್ತು. ಇಲ್ಲಿಂದ ಸರ್ದಾರ್ ಬಾಯಿ ಅಣೆಕಟ್ಟನ್ನು ನೋಡ್ಬೋದು. ಗೊತ್ತಿದೆ, ನಮ್ಮ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯ. ಇವರು ಗೃಹ ಸಚಿವರು ಸಹ ಆಗಿದ್ದರು. ನೋಡಿ ಒಳಗಡೆ ಮ್ಯೂಸಿಯಮ್ಮು, ಲೈಬ್ರರಿ, ಆಮೇಲೆ ತುಂಬ ಇಂಟೀರಿಯರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದರು. ತುಂಬ ಕ್ಲೀನ್ ಇತ್ತು, ಇಂಟೀರಿಯರು ಅಷ್ಟೇ ಚೆಂದ ಇತ್ತು. ಹಾಗೆ ನಾನು ಎಲ್ಲ ಸ್ವಲ್ಪ ನನಗೆ ಹೋದತ್ರ ಎಲ್ಲ ಅಲ್ಲೆದೆಲ್ಲ ಪ್ಲೇಸಸ್ಗಳು, ಅಲ್ಲ ಅಟ್ಮಾಸ್ಫಿಯರು, ಅಲ್ಲ ವೈಬ್ಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀನಿ. ಯಾಕೆಂದರೆ ನಾವು ಬಂದು ನೋಡಿದ್ದನ್ನು ಮರಿಬೋದು, ನಾವು ಹೋಗಿರ್ತೀವಿ ಅಲ್ಲೆಲ್ಲ ಅಲ್ಲೇ ಕಳೆದಿರೋ ಕ್ಷಣಗಳನ್ನ ನಾವು ಮರಿಬೋದು. ಆದರೆ ಈ ವಿಡಿಯೋ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದು ಅವಾಗ ನೋಡ್ತಾ ಇರ್ತೀವಲ್ಲ, ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇರುತ್ತೆ. ಅದೆಲ್ಲ ನೆನಪಿರುತ್ತೆ ಎಷ್ಟು ವರ್ಷ ಆದರೂ. ಅದಕ್ಕೆ ನಾವು ಎಲ್ಲೇ ಹೋದ್ರೂ ನಾವು ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರಬೇಕು. ನೋಡಿ ಇದು ಮೇಲ್ಗಡೆ ಹೆಂಗೆ ಕಾಣ್ತಿದೆ ಮೂರ್ತಿ, ಹೆಲಿಕಾಪ್ಟ್ರಲ್ಲಿ ಹೋಗ್ತಾ, ಅದು ಒಂದು ಅಟ್ಯಾಚ್ ಮಾಡಿದ್ದೀನಿ ನಾನಿದು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರದ್ದು ಒಳಗಡೆ ಸ್ಟ್ಯಾಚ್ಯೂದು. ಹಾಗೆ ಹೊರಗಡೆ ಬರ್ತಾ ಯೂನಿಟಿ ಸ್ಟ್ಯಾಚ್ಯೂ ಅಂತಲ್ಲ ಒಂದು ಬೋರ್ಡ್ ಇತ್ತು. ಅಲ್ಲಿ ನಾನು ಆ್ಯಕ್ಚುಲಿ ಅಲ್ಲೆಲ್ಲ ಎಂಜಾಯ್ ಮಾಡಿದೆ. ನೋಡಿ ಅಲ್ಲೆಲ್ಲ ಎಲಿವೇಟರ್ ಇತ್ತು, ಅಲ್ಲಿಂದ ಹೋಗೋಕ್ಕೆ ಬರೋಕ್ಕೆಲ್ಲ ತುಂಬ ಚೆನ್ನಾಗಿತ್ತು. ಪದೇ ನಾನು ತೊಗೊತಾ ಇದ್ದೆ ಅವ್ರ ಮೂರ್ತಿ ಮುಂದೆಕ್ಕೆ, ಅಷ್ಟು ಚೆನ್ನಾಗಿತ್ತು. ತುಂಬ ಸ್ಟ್ರಿಕ್ಟ್ ಇದೆ, ತುಂಬ ಕ್ಲೀನ್ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಲೈಫಲ್ಲಿ ಒಂದು ಸರಿ ನಾವು ನೋಡಬೇಕು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಗುಜರಾತ್ಗೆ ಯಾರೇ ಹೋದರೂ ಮಿಸ್ ಮಾಡ್ಕೋಬೇಡಿ, ನೋಡ್ಕೊಂಬನ್ನಿ. ಅದಕ್ಕೆ ಅಂತಲೇ ಹೋಗ್ಬಿಡಿ, ನೋಡೋದಕ್ಕೆ ಅಂತಲೇ ಗುಜರಾತ್ ಪ್ಲ್ಯಾನ್ ಮಾಡಿಕೊಂಡು. ನೋಡಿ ಹಾಗೆ ಅಲ್ಲಿಂದ ರೈಲ್ವೆ ಸ್ಟೇಷನಿಗೆ ಬಂದುಬಿಟ್ಟು, ರೈಲ್ವೆ ಸ್ಟೇಷನಿಂದ ನಾವು ತುಂಬ ರೈಲ್ವೆ ಸ್ಟೇಷನು ಅಷ್ಟೇ ತುಂಬ ಕ್ಲೀನ್ ಇದೆ. ನಮ್ಗಲ್ಲಿ ಗೊತ್ತಿರಲಿಲ್ಲ, ಟ್ಯಾಕ್ಸಿ ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ವಡೋದರ್ಗೆ ಹೋಗಬೇಕಿತ್ತು. ಆವಾಗ ನಮಗೆ ಟ್ರೈನ್ ಇದೆ ಅಂದರು, ಟ್ರೈನಿಗೆ ಬಂದ್ವಿ ನಾವು. ರೈಲ್ವೆ ಸ್ಟೇಷನ್ ಅಲ್ಲೇ ವಾಕಬಲ್ಲು. ತುಂಬ ಅಂದರೆ ಸ್ಟ್ಯಾಚ್ಯೂನ ಮತ್ತೆ ನಮಗೆ ಅಲ್ಲೇ ಬಸ್ ಇರುತ್ತೆ, ಅವ್ರು ಕರ್ಕೊಂಡು ನೋಡಿ ಈ ಥರ ಬಸ್ಸಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಬಿಡ್ತಾರೆ ಅಲ್ಲಿಗೆ. ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ, ಟ್ರೈನ್ ಸಿಕ್ತು. ರೈಲ್ವೆ ಸ್ಟೇಷನು ಅಷ್ಟೇ ತುಂಬ ಕ್ಲೀನಾಗಿತ್ತು. ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಬಂದೆ, ಹೇಗಿದೆ ರೈಲ್ವೆ ಸ್ಟೇಷನ್ ಎಲ್ಲ ಒಂದು ಮೆಮೊರೀಸಲ್ಲಿ ಇರಲಿ ಅಂತ. ಹಾಗೆ ಟ್ರೈನಲ್ಲಿ ಪ್ರಯಾಣ ಮುಂದಿನ ಊರಿಗೆ ಹೋಗ್ತಾ ಹಾಗೆ